14 ತಿಂಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಗಳ ನಡುವೆ ಯುದ್ಧ ಪ್ರಾರಂಭ ಆಯಿತು. ಪ್ರಾರಂಭ ಆದಾಗಿನಿಂದ ಪೆಟ್ರೋಲಿಯಂ ವಸ್ತುಗಳು ಮತ್ತು ಕೆಲವು ಕಚ್ಚಾ ವಸ್ತುಗಳ ಬೆಲೆ ಜಾಸ್ತಿ ಆದ್ರಿಂದ ಎಲ್ಲಾ ಸೆಕ್ಟರ್ ಕೂಡ ಬೆಲೆಗಳ ಏರಿಕೆ ಆಗಿರ್ತಕ್ಕಂಥ ನಾವು ನೋಡ್ತಾ ಇದೀವಿ. ಸರ್ಕಾರ ಕೂಡ ಅದ್ರ ಬಗ್ಗೆ ಗಮನ ಹರಿಸಿದೆ. ಆದ್ರೆ ಸದಾ ಕಾಲ ರೈತರು ಈ ದೇಶದ ಬೆನ್ನೆಲುಬು. ಈ ದೇಶಕ್ಕೆ ಅನ್ನ ಆಹಾರ ಕೊಡ್ತಕ್ಕಂಥ ರೈತರನ್ನ ಕಡೆಗಣಿಸ್ತಾ ಇರ್ತಕ್ಕಂಥದ್ದು ಬಹಳ ವಿಷಾದನೀಯ. ನಾವು ಕೂಡ ಕಳೆದ 3 ತಿಂಗಳಿಂದ ಇವತ್ತು ಬರ್ತದೆ ರೈತರ ನೆರವಿಗೆ, ನಾಳೆ ಬರ್ತಾರೆ ಸರ್ಕಾರ ಅಂತೇಳಿ ಕಾದಿ ಬಕಪಕ್ಷಿಗಳ ತರ ಕೂತಿದ್ವು. ಇಡೀ ರಾಜ್ಯದ ಉದ್ದಗಲಕ್ಕೆ ರೈತರ ತಾಳ್ಮೆಯ ಕಟ್ಟೆ ಹೊಡೆದಿದೆ. ಎಲ್ಲ ತಾಲೂಕು ಕಚೇರಿಗಳಲ್ಲಿ, ಜಿಲ್ಲಾ ಕಚೇರಿಗಳ ಮುಂದೆ ಸಾಂಕೇತಿಕವಾಗಿ ಬಂದು ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ನಮ್ಮ ಆಹ್ವಾನಗಳೇನಿದೆ ಅದನ್ನ ಕೊಡ್ತಕ್ಕಂತ ಕೆಲಸವನ್ನ ರಾಜ್ಯದ ಉದ್ದಗಲಕ್ಕೆ ಎಲ್ಲ ಹಾಲು ಉತ್ಪಾದಕರು ಕೂಡ ಮಾಡ್ತಾ ಬಂದಿದೀವಿ. ನಾವು ಈಗಾಗಲೇ ಕೂಡ ಹೋರಾಟವನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತಾ ಇದೀವಿ. ನಿಮ್ಮೆಲ್ಲರ ಪರವಾಗಿ ಕೂಡ ಹೇಳ್ತಾ ಇದ್ರು, ಅವರು ಕೂಡ ರೈತರ ಕುಟುಂಬದಿಂದ ಬಂದಿರತಕ್ಕಂಥವ್ರು. ರೈತರ ಸಂಕಷ್ಟ ಬವಣೆ ನನಗೆ ಅರ್ಥ ಆಗಿದೆ. ನಮ್ಮ ಕುಟುಂಬದಲ್ಲೂ ಕೂಡ ಹಸುಗಳಿದೆ. ರೈತ ಬೆಳಿಗ್ಗೆ ಎದ್ದು 4 ಗಂಟೆ ರಾತ್ರಿಗೆ ಎದ್ದು ಹಸು ಮೈ ತೊಳೆದಿ, ಸಗಣಿ ಎತ್ತಿ, ಗಂಜೆ ಗುಡಿಸಿ, ಹಿಂಡಿ ಬೂಸ ಇಟ್ಟಿ, ಫೀಡ್ ಹಾಕಿ, ಹಾಲ್ ಕರ್ದಿ ಡೈರಿಗೆ ತಗೊಂಡೋದ ನಂತರ ಮತ್ತೆ ಬಂದು ಅದಕ್ಕೆ ಮೇವ್ ಹಾಕ್ತಕ್ಕಂಥದ್ದು, ಮೇವು ಕುಯ್ಕೊಂಡ್ಬರ್ತಕ್ಕಂಥದ್ದು, ಮೇವು ಬೆಳಿತಕ್ಕಂಥದ್ದು, ಮತ್ತೆ ಸಂಜೆ ರೊಟೇಷನ್. ನಮ್ಗೆ ಹೋಗ್ಲಿ, ನಾವು ನಮ್ಮ ಕುಟುಂಬ ನಾವು ಆರೋಗ್ಯಕರವಾಗಿ ಜೀವನ ಮಾಡ್ಲಿಕ್ಕೆ ಹೋಗ್ಲಿ ರೇಟನ್ನ ಕೊಡ್ತಾ ಇದ್ದಾರಾ ಅಂತಂದ್ರೆ ಅದು ಕೂಡ ಎಲ್ಲ ಒಂದ್ ಕಡೆ ನಮ್ಗೆ ಅನ್ಯಾಯ ಆಗ್ತಿರ್ತಕ್ಕಂಥ ನೋಡ್ತಾ ಇದೀವಿ. ಇವತ್ತು ನಾವು 36 ರೂಪಾಯಿ 23 ಪೈಸಾ ಪ್ರತಿ ಲೀಟರ್ ಸಿಗ್ತಾ ಇದೆ ನಮ್ಗೆ. ಏನೇನು ಕೂಡ ಆಗ್ತಾ ಇಲ್ಲ. ಇವತ್ತು ಫೀಡ್ ಬೆಲೆ ಜಾಸ್ತಿ ಆಗಿದೆ, ಹಿಂಡಿ ಬೆಲೆ ಜಾಸ್ತಿ ಆಗಿದೆ, ಬೂಸದ ಬೆಲೆ ಜಾಸ್ತಿ ಆಗಿದೆ, ಟ್ರಾನ್ಸ್ಪೋರ್ಟ್ ಚಾರ್ಜ್ ಜಾಸ್ತಿ ಆಗಿದೆ. ನಾವು ಒಂದು ಹಾಲ್ ಕ್ಯಾನ್ ತಗೊಳ್ಬೇಕಾದ್ರೂ ಕೂಡ ಸ್ಟೀಲ್ ಬೆಲೆ ಪ್ರತಿ ಕೆಜಿ ಮೇಲೆ 100 ರೂಪಾಯಿ ಜಾಸ್ತಿ ಆಗಿದೆ ಅಂತೇಳಿ ಪ್ರತಿ ಕ್ಯಾನ್ ಮೇಲೆ 300 ರೂಪಾಯಿ 400 ರೂಪಾಯಿ ಜಾಸ್ತಿ ಆಗಿರ್ತಕ್ಕಂಥ ನೋಡ್ತಾ ಇದೀವಿ. ಹಂಗಂತ ಹೇಳಿ ನಮ್ಮ ಹಾಲ್ ಬೆಲೆ ಜಾಸ್ತಿ ಆಗಿಲ್ಲ ಅಂತೇಳಿ ನಮ್ಮ ಮಕ್ಳಿಗೆ ಫೀಸ್ ಕಟ್ತಕ್ಕಂಥದ್ದು ಕಡಿಮೆ ಆಗಿದೆಯಾ? ನಾವು ಟ್ರಾನ್ಸ್ಪೋರ್ಟ್ ಓಡಾಡ್ತಕ್ಕಂಥ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಕಡಿಮೆ ಆಗಿದೆಯಾ? ಬಸ್ಗಳು ಓಡಾಡಿದ ಕಡಿಮೆ ಆಗಿದೆಯಾ? ಕಡಿಮೆ ಆಗಿಲ್ಲ. ಎಲ್ಲವೂ ಕೂಡ ಗಗನಕ್ಕೆ ಹೋಗ್ತಾ ಇದೆ. ಓಲಿ ಅಂತರ್ಜಲ ಕೂಡ ಬತ್ತೋಗ್ತಾ ಇದೆ. ಇವತ್ತು ಪೂರ ಬರಗಾಲ ಬಂದಿದೆ. ಒಂದ್ ಕಡೆ ನಮ್ಮ ಬೋರ್ವೆಲ್ಗಳು ಕೂಡ ಬತ್ತೋಗ್ತಾ ಇದಾವೆ. ನಾವು ನೀರಾವರಿಯಿಂದ ಜೀವನ ಮಾಡ್ತಿರ್ತಕ್ಕಂಥಲ್ಲ ಬೆಂಗಳೂರಿನ ಅಕ್ಕಪಕ್ಕ ಜಿಲ್ಲೆಯರು. ಆ ಕಾರಣಕ್ಕಾಗಿ ಸರ್ಕಾರ ಕೂಡಲೇ ನಮ್ಮ ರೈತರ ನೆರವಿಗೆ ಧಾವಿಸಬೇಕು. ರೈತರಿಗೆ ಪ್ರತಿ ಲೀಟರ್ ಮೇಲೆ 10 ರೂಪಾಯಿನ ಜಾಸ್ತಿ ಮಾಡಿಕೊಡ್ಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಇಡ್ತಾ ಇದೀವಿ. ಎರಡನೇ ಬೇಡಿಕೆ, ಸರ್ಕಾರ ಏನು ಸಹಾಯಧನವಾಗಿ 5 ರೂಪಾಯಿ ಕೊಡ್ತಾ ಇದೆ, 5 ರೂಪಾಯಿಗೆ 3 ರೂಪಾಯಿ ಸೇರಿಸಿ 8 ರೂಪಾಯಿ ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ ಇದೀವಿ. ಮಾನ್ಯ ಸರ್ಕಾರಕ್ಕೆ ನಾವು ಗೌರವಪೂರ್ವಕವಾಗಿ ಸಲ್ಲಿಸ್ತೇವೆ ಅಂತ ಹೇಳಿ ಈ ಮೂಲಕ ನಮ್ಮೆಲ್ಲರಿಗೂ ಕಚ್ಚಾ ಬೆಲೆ ಜಾಸ್ತಿ ಆದ್ಮೇಲೆ ಟ್ರಾನ್ಸ್ಪೋರ್ಟ್ ಬೆಲೆ ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತದೆ. ರೈತರು ಬಳಕೆ ಮಾಡ್ತಕ್ಕಂಥ ವಸ್ತುಗಳಾದಂತ ಫೀಡ್ ಆಗಿರ್ಬೋದು, ಹಿಂಡಿ ಆಗಿರ್ಬೋದು, ಬೂಸ ಆಗಿರ್ಬೋದು, ಎಲ್ಲ ಪ್ರತಿ ಬೆಲೆ ಕೂಡ ಜಾಸ್ತಿ ಆಗಿರ್ತಕ್ಕಂಥ ನೋಡ್ತಾ ಇದೀವಿ ನಾವು. ಅಷ್ಟೆಲ್ಲ ಜಾಸ್ತಿ ಆದ್ರೂ ಕೂಡ ನಾವು ರೈತರಿಗೆ ಇವತ್ತು ಕೊಟ್ಟಿರ್ತಕ್ಕಂಥ ಹಾಲಿನ ರೇಟ್, ನಮಗೆ ಸಿಗ್ತಿರ್ತಕ್ಕಂಥ ಹಾಲಿನ ರೇಟು 36 ರೂಪಾಯಿ 23 ಪೈಸಾ ಸಿಗ್ತಾ ಇದೆ. ರೈತನಿಗೆ ಲಾಸ್ಟ್ ಹಾಲನ್ನ ಸಪ್ಲೈ ಮಾಡ್ತಾ ಇದೀವಿ ನಾವು ಸರ್ಕಾರಕ್ಕೆ. ಆ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತಿರ್ತಕ್ಕಂಥದ್ದು, ನಮ್ಗೆ ಪ್ರತಿ ಲೀಟರ್ಗೆ 10 ರೂಪಾಯಿ ಜಾಸ್ತಿ ಮಾಡಿಕೊಡ್ಬೇಕು ಮತ್ತು ಸಹಾಯಧನ ಸರ್ಕಾರ ಕೊಡ್ತಾ ಇದೆ ಅದು ಪ್ರತಿ ಲೀಟರ್ಗೆ 3 ರೂಪಾಯಿ ಜಾಸ್ತಿ ಮಾಡಿಕೊಡ್ಬೇಕು. ಮಾಡ್ಕೊಡೋದ್ರಿಂದ ಸಂಪೂರ್ಣವಾಗಿ ರೈತರಿಗೆ ಅನುಕೂಲ ಆಗ್ತದೆ. ಅನುಕೂಲ ಅವಾಗ್ಲೂ ಕೂಡ ಆಗೋದಿಲ್ಲ. ಆದ್ರೆ ನಷ್ಟ ಏನಾಗ್ತಾ ಇದೆ, ಆ ನಷ್ಟದಿಂದ ಸ್ವಲ್ಪ ಮೇಲ್ಗಡೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಸಂಪೂರ್ಣವಾಗಿ ರೈತ ಏನ್ ಸಾಲ ತಗೊಂಡಿದ್ದಾನೆ ಬ್ಯಾಂಕರಲ್ಲಿ, ಸಾಲವನ್ನು ಕಟ್ಟಕ್ಕಾಗದೆ ಆತ್ಮಹತ್ಯೆ ಹಾದಿಯನ್ನು ಹಿಡಿದಿರ್ತಕ್ಕಂಥ ನಾವು ನೋಡ್ತಾ ಇದೀವಿ.
ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ತೀವ್ರ ಬರಗಾಲ ಬಂದಿದೆ ರಾಜ್ಯದಲ್ಲಿ ಅಂತಕ್ಕಂಥ ಮಾತನ್ನ ಕೂಡ ಹೇಳಿದ್ದಾರೆ. ಬರಗಾಲ ಬಂದ್ರೆ ಯಾರಿಗೆ ಬಿಸಿ ತಟ್ಟತಕ್ಕಂಥದ್ದು? ರೈತರಿಗೆ. ಈಗಾಗಲೇ ಬೋರ್ವೆಲ್ಗಳು ಪಾತಾಳ ಮುಟ್ಟಿದಾವೆ. ಬೋರ್ವೆಲ್ಗಳು ಅಂತರ್ಜಲ ಬತ್ತೋಗಿರೋದ್ರಿಂದ ದನ ಕರುಗಳಿಗೆ ಮೇವು ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಒಂದ್ ಕಡೆ ಮೇವಿನ ಸಮಸ್ಯೆ ಆದ್ರೆ ಜನ ಆದ್ರೂ ಕೂಡ ನನ್ ಹೊಟ್ಟೆ ಹಸ್ವು ಅಂತ ಹೇಳ್ಬೋದು. ಅರೆ ಮೂಗು ಜೀವಗಳು ಹಸುಗಳು ಏನಂತ ಕೇಳ್ತಾವ್? ಮೇವು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆಗ್ಲೇ ಅವಂತ ಮೇವಿಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಬಿಟ್ಟೊಡಿಲಿಕ್ಕೆ ಆಗ್ತದ? ಅದನ್ನ ನಂಬಿ ಲಕ್ಷಾಂತರ ರೈತರು ಇವತ್ತು ಜೀವನವನ್ನ ಮಾಡ್ತಾ ಇದೀವಿ. ಸರ್ಕಾರ ಕೂಡಲೇ ನಮ್ಮ ನೆರವಿಗೆ ಬರಬೇಕು, ಧಾವಿಸ್ಬೇಕು. ಬರ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಹಾಲು ಉತ್ಪಾದಕರ ಜೊತೆ ಮಾತುಕತೆಯನ್ನು ಮಾಡಿ, ಎಲ್ಲ ಪ್ರೈಮರಿ ಸೊಸೈಟಿಗಳಿದೆ, ಹಾಲು ಉತ್ಪಾದಕ ಸಂಸ್ಥೆಗಳಿದಾವೆ, ಮಾತುಕತೆಯನ್ನು ಮಾಡಿ ರಾಜ್ಯ ಮಟ್ಟದಲ್ಲಿ ದೊಡ್ಡ ಉಗ್ರವಾದಂತ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಆ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಪರವಾಗಿರ್ತಕ್ಕಂಥವ್ರು ಅಂತ ಭಾವಿಸಿದೀವಿ ನಾವು. ಕೂಡಲೇ ಮೀಟಿಂಗ್ ಅನ್ನ ಕರಿಬೇಕು. ಮೀಟಿಂಗ್ ಅನ್ನ ಕರೆದಿ ರೈತರ ಸಂಕಷ್ಟಕ್ಕೆ ಧಾವಿಸಿ ಕೂಡಲೇ ನಾಳೆನೆ ರೈತರಿಗೆ ಪ್ರತಿ ಲೀಟರ್ 10 ರೂಪಾಯಿಯನ್ನ ಜಾಸ್ತಿ ಮಾಡುವ, ಪ್ರತಿ ಲೀಟರ್ಗೆ ಸಹಾಯಧನವನ್ನ 5 ರೂಪಾಯಿ ಜೊತೆಗೆ 200 ರೂಪಾಯಿ ಜಾಸ್ತಿ ಮಾಡಿ 8 ರೂಪಾಯಿನಂತೆ ಸಹಾಯಧನ ಕೂಡ ಘೋಷಣೆ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡ್ತಾ ಇದ್ದೀವಿ. ಎಲ್ಲ ಹಾಲು ಉತ್ಪಾದಕರು ಕೂಡ ತಾಳ್ಮೆಯಿಂದ ಇರಬೇಕು. ಸರ್ಕಾರ ಕಾದ್ ನೋಡ್ತಕ್ಕಂಥದ್ದನ್ನ ಅನುಸರಿಸ್ತೀವಿ. ಸರ್ಕಾರ ನಮ್ಮ ಮನವಿಗೆ ಗೌರವಿಸ್ತದೆ, ನಮ್ಮ ಪರವಾಗಿ ಧಾವಿಸ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಯಾರು ಕೂಡ ತಾಳ್ಮೆಯನ್ನ ಕಳ್ಕೊಳ್ಬಾರ್ದು ಅಂತಕ್ಕಂಥ ರೈತರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದೀವಿ. ಮತ್ತೊಮ್ಮೆ ಎಲ್ಲ ರೈತರು ಕೂಡ ಧೈರ್ಯವಾಗಿರಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದೀವಿ.